ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಏಕದಿನ ಪಂದ್ಯ. ಇನ್ನೇನು ಆಸ್ಟ್ರೇಲಿಯಾ ಗೆದ್ದಾಯ್ತು, ಸರಣಿನೂ ಅವರೇ ಗೆದ್ಬಿಟ್ರು ಗುರು. ಇನ್ನು ಒಂದು ಮ್ಯಾಚ್ ಇರೋಷ್ಟ್ರಲ್ಲೇ ಸರಣಿ ಗೆದ್ಬಿಟ್ಟಿದ್ದಾರೆ. ಒಂದ್ ಕಡೆ ಇವರು ಆಸ್ಟ್ರೇಲಿಯಾದವ್ರು ಸರಣಿ ಗೆದ್ದಿದ್ದು ಒಂದ್ ಕಡೆ ಬೇಜಾರಾದ್ರೆ, ನಮ್ ಕೊಹ್ಲಿ ಕಾಕ ಕಡೆಯಿಂದ ರನ್ಸೇ ಬರ್ಲಿಲ್ಲ ಗುರು. 0-0 ಎರಡು ಮ್ಯಾಚ್ ಡಕ್. ಒಂಥರ ಓಡಿ ಕರಿಯರ್ ಅಲ್ಲೇ ಕನ್ಸರ್ವೇಟಿವ್ ಮ್ಯಾಚಸ್ ಅಲ್ಲಿ ಡಕ್ ಹೋಗೇ ಇಲ್ಲ ನಮ್ ಕೊಹ್ಲಿ ಕಾಕ. ಏನಾಗಿದೆ ನನಗೆ ಗೊತ್ತಿಲ್ಲ, ಅದೊಂದು ಬೇಜಾರು. ಬಿಟ್ರೆ ಈ ಕಡೆ ನಮ್ಮ ರೋ ಕಡೆಯಿಂದ ಬ್ಯಾಟಿಂಗ್ ಎಲ್ಲ ಚೆನ್ನಾಗ್ ಬಂತು. ಹಿಟ್ ಮ್ಯಾನ್ ಸಖತ್ತಾಗಿ ಎರಡು ಫುಲ್ ಶಾಟ್ ಬೇರೆ ಸಖತ್ತಾಗಿ ಬಂತು. ಆ ತರ ಒಂದು 73 ರನ್ ಎಲ್ಲ ಬಂತು, ಚೆನ್ನಾಗ್ ಬಂತು. ಬಟ್ ಎಂಡ್ ಆಫ್ ದ ಡೇ ನಮ್ಮ ಭಾರತ ಸೋತ್ ಬಿಟ್ರು. ಏನಂದ್ರೆ ಪ್ಲೇಯಿಂಗ್ 11 ಆಯ್ತು, ಆಮೇಲೆ ಇವರು ಬೌಲಿಂಗ್ ಸ್ವಲ್ಪ ಬೌಲಿಂಗ್ ಯೂನಿಟ್ ಆ ಕಡೆ ಈ ಕಡೆ, ಬಟ್ ಬ್ಯಾಟಿಂಗ್ ಅಲ್ಲಿ ಪ್ರಾಪರ್ ಆಗಿ ಬ್ಯಾಟಿಂಗ್ ಬರಲ್ಲ. ಸೊ ಆ ತರದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಈ ಒಂದು ಸೀರೀಸ್ ಅಲ್ಲಿ ಕಾಣಿಸ್ಕೊಂಡಿದೆ. ಬಟ್ ಆದ್ರೂ ನಮ್ಮ ಕೊಹ್ಲಿ ಅವ್ರ ಕಡೆಯಿಂದ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಏನಂದ್ರೆ ಅಣ್ಣವ್ರು 0 ಔಟ್ ಆಗಿರೋದೊಂದು. ಇಲ್ಲಿ ನೋಡಿದ್ರೆ ಅಡಿಲೇಡ್ ಅಲ್ಲಿ ಅಭಿಮಾನಿಗಳೆಲ್ಲ ಕ್ಲಾಪ್ಸ್ ಎಲ್ಲ ಹೊಡಿತಿದ್ರು. ಅಣ್ಣ ಫುಲ್ ಆಯ್ತು ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳೋದಂಗಿತ್ತು. ಏನ್ ಅಡಿಲೇಡ್ಗೆ ಥ್ಯಾಂಕ್ ಯು ಹೇಳಿದ್ರು ಅಥವಾ ಏನಪ್ಪ ಅರ್ಥ ಆಗ್ಲಿಲ್ಲ. ಭಯ ಅಂತೂ ಭಯ ಆಗ್ಬಿಡ್ತು. ಅದು ಸ್ಪೆಷಲ್ ಏನಂದ್ರೆ ನಾವಂತೂ ಪ್ರಿಪೇರ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಯಾವಾಗ ಟೆಸ್ಟ್ ಬಂದ್ಬಿಡ್ತಲ್ಲ ವಿದಾಯ, ಆವಾಗಂತ ಅನ್ಕೊಂಡ್ಬಿಟ್ಟಿದೀವಿ ಓಡೆ ಯಾವಾಗ್ಲೂ ಬರ್ಬೋದು ಗುರು, ಹೇಳಕ್ ಆಗಲ್ಲ ಅಂತ. ಯಾಕಂದ್ರೆ ಇವರು ಹಂಗೆ ಅಜಿತ್ ಅಗರ್ಕರ್ ಮತ್ತೆ ಜಿ ಅವರೆಲ್ಲ ರೊಚ್ಚಿಗೆದ್ ಬಿಟ್ಟಿದ್ದಾರೆ. ಸೊ ಯಾವಾಗ ಬರುತ್ತೆ ಗೊತ್ತಿಲ್ಲ, ಎಷ್ಟು ದಿನ ಆಡ್ತಾರೆ ಅಷ್ಟು ದಿನ ಸಂಭ್ರಮಿಸೋಣ ಅಂತ ಆ ತರ. ಬಟ್ ಸಂಭ್ರಮಿಸೋಕೆ ಸ್ವಲ್ಪ ರನ್ಸ್ ಹೊಡೆದ್ರೆ ಖುಷಿ ಆಗುತ್ತೆ ಗುರು. 0-0 ಹೊಡೆದ್ರೆ ಸ್ವಲ್ಪ ನಮಗೂ ಬೇಜಾರಾಗುತ್ತೆ. ಸ್ಪೆಷಲಿ ಕೊಹ್ಲಿ ಅವ್ರಿಗೆ ಬೇಜಾರಾಗಿದೆ ಅನ್ಸುತ್ತೆ. ಯಾಕಂದ್ರೆ ಆ ಫೀಲ್ಡಿಂಗ್ ಅಲ್ಲೂ ನೋಡಿದ್ವಲ್ಲಪ್ಪ, ಫೀಲ್ಡಿಂಗ್ ಅಲ್ಲೂ ನಮ್ ಕೊಹ್ಲಿ ಕಾಕ ಫುಲ್ ರೊಚ್ಚಿಗೆದ್ ಬಿಟ್ಟು ಹಂಗೇನ್ ಮಾಡ್ಲೇ ಇಲ್ಲ. ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗೇ ಇದ್ರು. ಕ್ಯಾಮ್ರಾ ಎಲ್ಲ ಅವ್ರ ಮುಂದೆ ಹೋಗ್ತಾ ಇತ್ತು. ಅಂದ್ರೆ ಅವ್ರ ಬಗ್ಗೆನೆ ಸ್ವಲ್ಪ ನೋಡ್ತಾ ಇದ್ರ, ಅಂದ್ರೆ ಅವ್ರದ್ದೇ ಚಿತ್ರಣನ ಮೂಡಿಸ್ತಾ ಇದ್ರು ಕ್ಯಾಮ್ರಾದಲ್ಲಿ. ಸೈಲೆಂಟ್ ಆಗಿ ಕಿಶೇಲಿ ಅಂದ್ರೆ ಜೇಬಲ್ ಕೈ ಹಾಕೊಂಡ್ಬಿಟ್ಟು ಆರಾಮಾಗಿದ್ರಿ. ಏನ್ ಅಷ್ಟೊಂದೇನು ಒಂಥರ ರೊಚ್ಚಿಗೆರ್ತಾರೆ ಗೊತ್ತಲ್ವಾ ನಮ್ಮ ಕೊಹ್ಲಿ ಅವ್ರ ಅಂದ್ರೆ ರೊಚ್ಚಿಗೆಳೋದು ಅಂತ ಆ ತರ. ಸೊ ಆ ತರದ್ ಕಾಣ್ಲಿಲ್ಲ, ಏನೋ ಅವರೇ ಬೇಜಾರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಭಾರತ ತಂಡದ್ದು ಏನ್ ಇವತ್ತು ಮ್ಯಾಚ್ ಆಡಿದ್ರಲ್ಲ, ಅದ್ರ ಬಗ್ಗೆ ಒಂಚೂರು ನೀಟಾಗಿ ಮಾತಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮವ್ರ ಅಂತೂ ಟಾಸ್ ಗೆಲ್ಲಲ್ಲ, ನಮ್ಮ ಗಿಲ್ ಅಂತೂ ಟಾಸ್ ಗೆಲ್ಲಲ್ಲ. ಸೊ ಟಾಸ್ ಗೆಲ್ಲಿಲ್ಲ ಅಣ್ಣ. ಈ ಕಡೆ ಬ್ಯಾಟಿಂಗ್ ಬರ್ತಾರೆ ಡೈರೆಕ್ಟ್ ಆಗಿ, ಅವ್ರು ಬೌಲಿಂಗ್ ತಗೋತಾರೆ. ಪ್ಲೇಯಿಂಗ್ ಎಲ್ಲ ಅಂತೂ ಕುಲ್ದೀಪ್ ಅಣ್ಣ ಇಲ್ಲ. ಅವ್ರ ಕಡೆ ನೋಡಿದ್ರೆ ಮೂರ್ ಜನ ವಾಪಸ್ ಬಂದವ್ರೆ. ಕೇರಿ ಮತ್ತೆ ಜಂಪ್ ಅವರು ಇವರೆಲ್ಲ ಬಂದ್ರು. ಇನ್ನು ನಮ್ ಕಡೆ ಬ್ಯಾಟಿಂಗು ಶುಭ್ಮನ್ ಗಿಲ್ ಮತ್ತೆ ಈ ಕಡೆ ರೋಹಿತ್ ಶರ್ಮಾ ಇಬ್ರು ಬ್ಯಾಟಿಂಗ್ ಬರ್ತಾರೆ. ರೋಹಿತ್ ಶರ್ಮಾ ಏನಪ್ಪ ಕಾಟ ಕೊಟ್ಟಿದ್ದು, ಏಜಲ್ ವುಡ್ ಅಣ್ಣಂಗೆ ನೆಕ್ಸ್ಟ್ ಲೆವೆಲ್ ಕಾಟ ಕೊಟ್ರು. ಒಂದ್ 20 ಬಾಲಲ್ಲಿ ಏನ್ ಹೊಡಿಯಕ್ಕೆ ಆಗ್ಲಿಲ್ಲ ಅನ್ನೋ ತರ. ಸೊ ಅದೇ ಪ್ರೆಷರ್ ಈ ಕಡೆ ಶುಭ್ಮನ್ ಗಿಲ್ ಅಣ್ಣ ತಗೊಂಡ್ ಏನ್ ಮಾಡ್ದೇನೋ ಅಣ್ಣ ಗೊತ್ತಿಲ್ಲ, ಮುಂದೆ ಬಂದ್ಬಿಟ್ಟು ಹೊಡಿಯಕ್ ಹೋಗಿ ಔಟ್ ಆಗ್ಬಿಟ್ರು. ಬಟ್ ಈ ಕಡೆ ನಮ್ಮ ಕೊಹ್ಲಿ ಕಾಕ ಅದೇ ಓವರ್ ಅಲ್ಲಿ ಔಟ್ ಆಗ್ಬೇಕಾ. ಅದು ಏನಂದ್ರೆ ಹೊರಗಡೆ ಬಾಲ್ ಬಿಡಿ ಅಂದ್ರೆ 4th ಸ್ಟಂಪ್ 5th ಸ್ಟಂಪ್ ಬಾಲ್ ಬಿಡಿ ಬಿಡಿ ಅಂತ ನಾವೇ ಅನ್ಕೋತಾ ಇರ್ತೀವಿ. ಬಟ್ ಒಳಗಡೆ ಬರ್ಬೇಕಾ ಬಸಕ ಅಂತ ಅದು ಬಾಲು ಸೀದಾ LBW ಆಗ್ಬಿಡ್ಬೇಕಾ. ಅದಂತೂ ಪ್ಲಂಬು ಗುರು. LBW ಅಪ್ಪ ಒಂಥರ ಆಗ್ಬಿಡ್ತು ಗುರು. ಬೇಜಾರಾಗ್ಬಿಡ್ತು. ಅಂದ್ರೆ ಏನಪ್ಪ ಹಿಂಗ ಆಗ್ಬಿಡ್ತು ಅಂತ ಡಕ್ ಹೋಗ್ಬಿಟ್ರು. ಬಾಟ್ಲೆಟ್ ನನ್ನ ಝೇವಿಯರ್ ಬಾಟ್ಲೆಟ್ ಅಂತ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ಬಿಟ್ಟ ಅಣ್ಣ. ಬಟ್ ಅದಾದ್ಮೇಲೆ ರೋಹಿತ್ ಶರ್ಮಾ ಮತ್ತೆ ಈ ಕಡೆ ಶ್ರೇಯಸ್ ಅಯ್ಯರ್ ಇಬ್ರು ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಚಂದ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಒಂದು 118 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಹೆಂಗಂದ್ರೆ ಒಂದು 10 ಓವರ್ಗೆ 29 ರನ್ 2 ವಿಕೆಟ್ ಇರ್ತೀವಿ ನಾವು. ಇವ್ರು 30 ಓವರ್ ವರ್ಗು ತಗೊಂಡೋಗಿ 135 ರನ್ ವರ್ಗು ತಗೊಂಡೋಗ್ತಾರೆ. ಅಲ್ಲಿ ನಮ್ಮ ರೋ ಅವರು 59ನೇ ODI 50 ಎಲ್ಲ ಕಲೆ ಹಾಕಿದ್ರು, ಎಲ್ಲ ಆಯ್ತು. ಇನ್ನೇನ್ ಸೆಂಚುರಿ ಪಕ್ಕ ಹೊಡಿತಾರೆ ಗುರು. ಆ ಒಂದು ಫಾರ್ಮ್ ಅಲ್ಲಿ ಇದ್ರು, ಆ ತರ ಸಖತ್ತಾಗಿ ಆಡ್ತಾ ಇದ್ರು. ಬಟ್ ಮಿಚೆಲ್ ಸ್ಟಾರ್ಕ್ ಅಣ್ಣ ಬಿಡ್ಬೇಕಲ್ಲ. ಸ್ಟಾರ್ಕ್ ಅಣ್ಣ ಬಂದ್ಬಿಟ್ಟು ಈ ಕಡೆ ನಮ್ಮ ರೋನ ಔಟ್ ಮಾಡ್ಬಿಡ್ತಾರಪ್ಪ. ಅದಾದ್ಮೇಲೆ ಈ ಕಡೆ ನಮ್ಮ ಶ್ರೇಯಸ್ ಅಯ್ಯರ್ ಅಣ್ಣನು 50 ಹೊಡೆದಿರ್ತಾರೆ. ಅವರು 160 ರನ್ ಏನಾಗಿರುತ್ತೆ, ಜಂಪ ಬಂದ್ಬಿಟ್ಟು ಔಟ್ ಮಾಡೋದು. ಅದಾದ್ಮೇಲೆ ಅಂತೂ ಯಾರು ನಿಲ್ಲೇ ಇಲ್ಲ ಅವರು ಎಲ್ರದ್ದು. ಅಂದ್ರೆ ಅಕ್ಷರ್ ಪಟೇಲ್ ಒಂದು 44 ರನ್ ಬಿಟ್ರೆ ಬಾಕಿ ಎಲ್ರದ್ದು ಹೆಂಗಂದ್ರೆ 10-12 ಹಂಗೆ ಇತ್ತು ಅಂತ. ಈ ಕಡೆ ನಮ್ಮ ರಾಹುಲ್ ಅಣ್ಣ ಬೋಲ್ಡ್ ಜಂಪಾಗೆ, ಆಮೇಲೆ ನಿತೀಶ್ ಅಣ್ಣ ನಮ್ NKR ಅಣ್ಣ ಅಂತೂ ನಂಗೆ ಯಾಕೋ ನೀವು ಲೇಟ್ ಆಗಿ ಕಳಿಸ್ತಿದ್ರ ಅಂದ್ರೆ ನಾನು ಲೇಟೆಸ್ಟ್ ಆಗಿ ಹೊಡ್ಯಕ್ ಹೋಗ್ಬಿಟ್ಟು ಅಣ್ಣ ಔಟ್ ಆಗ್ಬೇಡ್ಬೇಕಾ ಅಂದ್ರೆ ಸ್ಟಂಪ್ ಆಗ್ಬಿಟ್ರು. ಇನ್ ಸುಂದ್ರಣ್ಣ ಅಂತೂ ಗೊತ್ತಿಲ್ಲ ಈ ಓಡಿಯಲ್ಲಿ ಏನಕ್ಕೆ ಆಡಿಸ್ತಾರೆ ಗೊತ್ತಿಲ್ಲ ಗುರು. ಜೆನ್ಯೂನ್ ಬೌಲರ್ ಆದ್ರೂ ಆಡಿಸ್ಬೇಕು, ಜೆನ್ಯೂನ್ ಬ್ಯಾಟ್ಸ್ಮನ್ ಆದ್ರೂ ಆಡಿಸ್ಬೇಕು ಅನ್ನೋ ತರ ಅನ್ಸುತ್ತೆ. ಸೊ ಸುಂದ್ರಣ್ಣ ಔಟ್ ಆಗ್ಬಿಡ್ತಾರೆ ಅಲ್ಲಿ. ಏನೋ ಯಾರು ಉಳಿಯೋದೇ ಇಲ್ಲ ಅಂತ. ಈ ಕಡೆ ಅಕ್ಷರ್ ಪಟೇಲ್ ಚೆನ್ನಾಗೆ ಬಂತು, ಬಟ್ ಅಲ್ಲೂ ಅಕ್ಷರ್ ಪಟೇಲ್ ಬೇಗ ಔಟ್ ಆದ್ರು. ಕೊನೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ನಮ್ ರಾಣಾ ಆರ್ಮಿ ಮತ್ತೆ ನಮ್ ಹರ್ಷದೀಪ್ ಇಬ್ರು ಬಂದು ಪಾರ್ಟ್ನರ್ಶಿಪ್ ಬೆಳೆಸ್ಬೇಕು ಆ ತರ ಆಗ್ಬಿಡ್ತು ಅಂತ. ಏನ್ ಇಬ್ರು ಅಂತೂ ರಚ್ಕೆದ್ಬಿಟ್ಟು ಬ್ಯಾಟಿಂಗ್ ಮಾಡಿದ್ರು ಅಂತ. 37 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಸ್ಪೆಷಲಿ ರಾಣಾ ಆರ್ಮಿ ಕಡೆಯಿಂದ 3-4 ಜಂಪ್ ಆಗ ದಡ ಅಂತ ನೀನ್ 4 ವಿಕೆಟ್ ತೆಗ್ದಿರ್ಬೇಕು ಗುರು. ಬಟ್ ನಾನ್ ಡಿಫ್ರೆಂಟ್ ಅವರನ್ನೇ ಇದೆ ನಂದು ಅಂತ 3-4 ಏನೋ ಹೊಡೆದ್ರು. ಸೊ ಸೂಪರ್ ಆಗಿ ಬ್ಯಾಟಿಂಗ್ ಬಂತು. 24 ರನ್ ಅಜೇರ್ ಆಗಿ ಅಣ್ಣ. ಇನ್ನು ಹರ್ಷದೀಪ್ ಅಂತೂ ನಮ್ಮ ಮಿಚೆಲ್ ಸ್ಟಾರ್ಕ್ ರಫ್ ಅಂತ ಒಂದು ಹೊಡೆದಿದ್ದು ಚೆನ್ನಾಗಿತ್ತು. ಒಟ್ನಲ್ಲಿ ಕೊನೆಯಲ್ಲಿ 264 ಹೊಡಿತಾರೆ. 265 ರನ್ ಟಾರ್ಗೆಟ್.
ಇವ್ರು ಆಸ್ಟ್ರೇಲಿಯಾದವರು ಫುಲ್ ರೊಚ್ಗೆದ್ಬಿಟ್ಟೆ ಬರ್ತಾರೆ. ಬಟ್ ಆದ್ರೆ ನಮ್ಮವ್ರ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಗುರು. ಫಸ್ಟ್ ಒಂದ್ 7 ಓವರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಹರ್ಷದೀಪ್ ಅಣ್ಣ ಅಂತೂ ಮಿಚಲ್ ಮಾರ್ಷ್ ನ ಔಟ್ ಮಾಡ್ಬಿಡ್ತಾರೆ. ಇನ್ನು ಟ್ರೇವಿಸ್ ಹೆಡ್ ಗೊತ್ತಲ್ಲ, ಈ ಕಡೆ ನಮ್ಮ ರಾಣಾ ಆರ್ಮಿ ಅಂದ್ರೆ ಸಾಕು, ಟ್ರೇವಿಸ್ ಹೆಡ್ ಪಕ್ಕ ಅಣ್ಣ ಹೆಸರು ಕೇಳಿ ಔಟ್ ಆಗ್ಬಿಡ್ತಾನೆ ಅನ್ಸುತ್ತೆ. ಸೊ 54 ರನ್ ಆಗಿರುತ್ತೆ. ಆ ಟೈಮಲ್ಲಿ 2ನೇ ವಿಕೆಟ್ ಹೋಗುತ್ತೆ. ಆ ಟೈಮಲ್ಲಿ ಅನ್ಸುತ್ತೆ ಗುರು ಮೇನ್ ಇಂಪಾರ್ಟೆಂಟ್ ಇಬ್ರು ಪ್ಲೇಯರ್ಸ್ ಹೋದ್ರು, ಇನ್ನೊಂದ್ ಸ್ವಲ್ಪ ಹೆಂಗೋ ಇನ್ಎಕ್ಸ್ಪೀರಿಯನ್ಸ್ ಇರೋ ಬ್ಯಾಟ್ಸ್ಮನ್ಸ್ ನಮ್ಮವ್ರು ಚೆನ್ನಾಗೆ ಬೌಲಿಂಗ್ ಮಾಡ್ತಾರೆ ಹಂಗೆ ಹಿಂಗೆ ಅನ್ಕೊಂಡ್ರೆ, ಈ ಕಡೆ ಮ್ಯಾಥ್ಯೂ ಶಾಟು ಅಣ್ಣ ಅಂತೂ ಇವತ್ತು ಏನು ಯಾವ ತರ ಒಂದು ಲಕ್ಕಿತ್ತು ಏನೋ ಗೊತ್ತಿಲ್ಲ, ಲಕ್ಕನಕ್ಕೇನೋ ನಮ್ಮವರೇ ಕ್ಯಾಚ್ ಬಿಟ್ರು ಗುರು. ಅಕ್ಷರ್ ಪಟೇಲ್ ಅಣ್ಣ ಒಂದ್ ಕ್ಯಾಚು, ಸಿರಾಜ್ ನಮ್ ಮಿಯಾ ಅಂತೂ ಈಸಿ ಕ್ಯಾಚ್ ಬಿಟ್ರು. ಅಣ್ಣ ಒಂದು 60+ ಏನೋ ಬಂತು ಅಣ್ಣನ ಕಡೆಯಿಂದ. ಇನ್ನು ಈ ಕಡೆ ಮ್ಯಾಟ್ ರೆಂಚ್ ಅವರಿಬ್ರು ಸೇರ್ಬಿಟ್ಟು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಸಿದ್ರು. ಬಟ್ ಏನೇ ಹೇಳಿ ಈ ಕಡೆ ಶಾರ್ಟ್ ಔಟು ರೆಂಚ್ ಔಟ್ ಎಲ್ಲ ಆಯ್ತು. ಬಟ್ ಕೊನೆಯಲ್ಲಿ ಅಣ್ಣ ಸಖತ್ತಾಗಿ ಬ್ಯಾಟಿಂಗ್ ಬಂತು. ಇನ್ ಮಿಚಲ್ ಓವೆನ್ ಅಣ್ಣ 23 ಬಾಲಲ್ಲಿ 36 ಏನೋ ಬಂತು. ಸೊ ಒಟ್ನಲ್ಲಿ ಕೊನೆಯಲ್ಲಿ ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಬಂತು. ಯಾಕಂದ್ರೆ 246 ರನ್ಗೆ 6 ವಿಕೆಟ್ ಹೋಗಿರುತ್ತೆ. ಇನ್ನೇನು 19 ರನ್ ಬೇಕು ಹೋಗೋರು ಅನ್ನೋಷ್ಟರಲ್ಲಿ 2 ವಿಕೆಟ್ ಹೋಗುತ್ತೆ ಗುರು ಅವ್ರದ್ದು ಪಟ ಅಂತ. ಸೊ ಲಾಸ್ಟ್ ಅಲ್ಲಿ ಒಂದು 5 ರನ್ ಏನೋ ಬೇಕಾಗಿರುತ್ತೆ. ಅಣ್ಣ ಏನೇ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ನಾನು ಇದೀನಿ ಅಂತ ಕೊನೆಲೇನೆ ಅಣ್ಣ ಔಟ್ ಆಗದೆ ಗೆಲ್ಸ್ಕೊಟ್ಟ ಅಣ್ಣ ಅಂತ. ಬಟ್ ಎಂಡ್ ಆಫ್ ದ ಡೇ ಈ ಕಡೆ ಆಸ್ಟ್ರೇಲಿಯಾದವ್ರು ಗೆದ್ಬಿಟ್ರು. ಕೊನೆಯಲ್ಲಿ ಚೋಕ್ ಆಗ್ತಾರೇನಪ್ಪ ಅಂತ ಇತ್ತು, ಬಟ್ ಆದ್ರೂ ಆಗ್ಲಿಲ್ಲ, ಚೆನ್ನಾಗಿ ಆಡ್ಕೊಟ್ರು. ಅವ್ರದ್ದು ಮೈಂಡ್ ಸೆಟ್ ಎಲ್ಲ ಸ್ವಲ್ಪ ಕ್ರೇಜಿನ ಗುರು, ಹೆಂಗಾದ್ರೂ ಮಾಡಿ ಆಡ್ಕೊಡ್ತಾರೆ ಅಂತ. ಸೊ ಒಟ್ನಲ್ಲಿ ಅವ್ರಂತೂ ಈಸಿಯಾಗಿ ಗೆದ್ಬಿಟ್ರು. ಸೊ ಕೊನೆಯಲ್ಲಿ ಅನ್ಸುತ್ತೆ 2 ವಿಕೆಟ್ ಇಂದ ಗೆದ್ದಿರೋದಲ್ಲ ಅಂತ, ಬಟ್ ಅವ್ರಂತೂ ಫುಲ್ ಅವರೇ ಡಾಮಿನೇಟ್ ಮಾಡ್ದಂಗಿತ್ತು, ಆ ತರ ಆಡಿದ್ರು. ಒಟ್ನಲ್ಲಿ ಇವಾಗ ಸೀರೀಸ್ ಅಂತೂ ಹೋಗಿದೆ ಗುರು. ಸೊ ಸದ್ಯಕ್ಕೆ ಹೆಂಗಾಗಿದೆ ಅಂತಂದ್ರೆ ಲಾಸ್ಟ್ ಮ್ಯಾಚ್ ಅಟ್ಲೀಸ್ಟ್ ನಮ್ ಕೊಹ್ಲಿ ಅವ್ರ ಕಡೆಯಿಂದ ರನ್ಸ್ ಬರ್ಲಿ, ನಮ್ ರೋ ಕಡೆಯಿಂದನೂ ಬರ್ಲಿ ರನ್ಸ್, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಕೊಹ್ಲಿ ಕಡೆಯಿಂದ ಅಂತೂ ನಮ್ಮ ಕೊಹ್ಲಿ ಅವ್ರ ಕಡೆಯಿಂದ ಫಿಕ್ಸ್ ರನ್ಸ್ ಬರಲೇಬೇಕು ಅನ್ನೋ ತರ. ಆ ರೊಚ್ಚಿಗೆಗಳು ಮೊದ್ಲಿನ ಕೊಹ್ಲಿನ ನೋಡಕ್ಕೆ ಮಜಾ ಗುರು. ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟವ್ರೆ. ಬಟ್ ಏನೇ ಹೇಳಿ ಒಂಥರ ರೊಚ್ಕೆದ್ಬಿಟ್ಟು ಆಡ್ಲಿ ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡ್ಲಿ ಅಂತ. ಅದಾದ್ಮೇಲೆ ಸೀದಾ ಸೌತ್ ಆಫ್ರಿಕಾ ಸೀರೀಸ್, ODI ಸೀರೀಸ್ ಬೇರೆ ಇದೆ. ಇವ್ರು ಏನ್ ಮಾಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ಅಂದ್ರೆ ಆಡಿಸ್ತಾರೋ ಅಥವಾ ಯಾವಾಗ ಏನು ರಾತ್ರಿ ಮಲ್ಗಿರ್ತೀವಿ, ಬೆಳಗ್ಗೆ ಆದ ಕೂಡಲೇ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಬಂದ್ರೆ ಏನ್ ಮಾಡ್ತೀರಾ, ಸೊ ಏನು ಅಂತ ಗೊತ್ತಿಲ್ಲ. ಇನ್ನು ಇವ್ರು 441 ದಿನಗಳ ನಂತರ ಕನ್ಸರ್ವೇಟಿವ್ ಒಂದು ODI ಮ್ಯಾಚ್ ಸೋತಿದೀವಿ ನಾವು. ಸೊ ಇದು ಅದೇ ಅಫ್ಕೋರ್ಸ್ GGR ಅದಲ್ಲೇ ಕೆಲವೊಂದು ಇಂಥದ್ದೆಲ್ಲ ಇನ್ಸಿಡೆಂಟ್ ಚೆನ್ನಾಗಿ ನಡೆಯುತ್ತೆ. ಬಟ್ ಆದ್ರೆ ಇವತ್ತಿನ ಸ್ವಲ್ಪ ಪಾಸಿಟಿವ್ ಅಂದ್ರೆ ನಮ್ ರಾಣಾ ಆರ್ಮಿನ ಒಂದು ಪಾಸಿಟಿವ್ ಹೇಳ್ಬೇಕು ಹೋಗೋರು. 24 ರನ್ 2 ವಿಕೆಟ್ ಎಲ್ಲ ತೆಗ್ದವನೆ ಅಣ್ಣ. ಬಟ್ ಆದ್ರೂ ಸ್ವಲ್ಪ ಇವರು ಒಂಚೂರು ಪ್ರಾಪರ್ 5 ಬೌಲರ್ಸ್ ಆಡಿಸಿ 7 ಬ್ಯಾಟ್ಸ್ಮನ್, ಸಾರಿ 6 ಬ್ಯಾಟ್ಸ್ಮನ್ ಇರ್ಲಿ, ಒಬ್ರು ಆಲ್ರೌಂಡರ್ 4 ಪ್ರಾಪರ್ ಬೌಲರ್ನ ಆಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ ಲಾಸ್ಟ್ ಮ್ಯಾಚ್ ನೋಡುವ. ಆಮೇಲೆ ಈ ಕಡೆ ನಮ್ಮ ಸ್ಮೃತಿ ಮೇಡಮ್ ಅವರು 100 ಎಲ್ಲ ಬಂದಿದೆ, ಅವ್ರದ್ದು ಚೆನ್ನಾಗಿ ನಡೀತಾ ಇದೆ. ಹಂಗೆ ಚೆನ್ನಾಗಿ ನಡೀಲಿ, ಏನೇನಾಗುತ್ತೆ ನೋಡೋಣ ಅಂತ. ಅಂಡ್ ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಬೇಜಾರಾಗಿರ್ತಾರೆ, ಬಟ್ ಏನ ಆಗ್ತಾ ಇದೆ ಇವಾಗ ಹೆಂಗೋ ಕೊಹ್ಲಿ ಯುಗಾಂತ್ಯ ಸ್ವಲ್ಪ ಸಮೀಪನೇ ಇದೆ ಅಂತ ಅನಿಸ್ತಾ ಇದೆ. ಬಟ್ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಸಂಭ್ರಮಿಸೋಣ ಅಂತ ನಾನು ಹೇಳ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ನೀವು ಹೇಳಿ ಅಂತ ಹೇಳ್ತಾ, ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.